ಜಾಗ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಸಿಕ್ಕಾಪಟ್ಟೆ ವಿಶಾಲವಾಗಿದೆ. ಏನೋ ಕಾಣಿಸ್ತಾ ಇಲ್ಲ, ಹೋಗು ಗೈಸ್. ನಾವು ಈ ಅತಿ ಶೀಘ್ರದಲ್ಲೇ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡಕ್ಕೆ ಹೋಗ್ತೀವಿ. ನಾಯಿ ಬಲ್ಲ ಸ್ಟ್ರೈಟ್ ಇದೆ ಮಚ್ಚ. ಇದು ನೋಡ್ತಾರೆ ನನಗೆ ಏನೇನೋ ನೆನಪಾಗ್ತಿದ್ದು ಮಚ್ಚ ಈ ನಾಯಿ ನೋಡಿದ್ರೆ. ನಾವೆಲ್ಲ ಫ್ರೆಂಡ್ಸ್, ಹಂಗೆಲ್ಲ ಮಾಡ್ಬಾರ್ದು, ಸೈಲೆಂಟ್ ಆಗಿರಾ. ಹಾಂ ಕರೆಕ್ಟ್. ಆ್ಯಕ್ಚುಲಿ ಲೇಟಾಗಿ ಬಂದಿದೆ, ಒಳ್ಳೇದಾಯ್ತು ಅನ್ಸುತ್ತೆ. ಈ ಥರ ಒಂದು ಬಂಗಾಳಿ ವೆದರಲ್ಲಿ ಈ ಥರ ಬೆಟ್ಟಗಳು ನೀರಿದೆ, ಸಕ್ಕದಾಗಿದೆ. ಸೊ ಇವತ್ತು ಅಡುಗೆ ಮಾಡ್ತಿರೋದು ನಮ್ಮ ರಘು ಅವರು. ಹಾಯ್ ರಾಜೇಶ್ ಆರ್ ಅವರೇ, ಹೆಂಗಿದೆ ಟೇಸ್ಟು? ಸೂಪರ್. ಏನು ಸೂಪರು? ಮಟನ್ ಮಾಡಿರೋದು ಚಿಕನ್ನು. ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಟೈಮು 3 ಗಂಟೆ ಆಗಿದೆ. ಇವತ್ತೇನಪ್ಪ ಪ್ಲ್ಯಾನು ಅಂತಂದರೆ ಹೇಳ್ತೀನಿ, ಊಟ ಮಾಡ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಷಯನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಿಶೇಷವಾದ ವ್ಯಕ್ತಿ ನಮ್ಮ ಅಮ್ಮಗೆ ಹಾಯ್ ಮಾ. ಹಾಯ್ ಎಲ್ರಿಗೂ ಹಾಯ್. ಇಲ್ಲಿ ನೋಡಿ ಕಾಯಿ ಬರೀ ಒಡೆನಲ್ಲಿ ಕಡಲೆಬೇಳೆನೇ ಐತೆ, ಕಡಲೆ ಬೀಜ. ಸೊ ಅದಕ್ಕೆ ಅನ್ನ ಮಾಡಿಬಿಟ್ಟು ನಿನ್ನೆ ಉಳಿದಿರೋ ಬಸ್ಸಾರಿಗೆ ಮ್ಯಾನೇಜ್ ಮಾಡಿಬಿಟ್ಟು ಖುಷಿ ಅಲ್ವಾ ನಿಮಗೆ? ಈಗ ನಾವು ಅದನ್ನೇ ತಿನ್ನಬೇಕು, ಅದ್ರ ಜೊತೆಗೆ ಮೊಸರು. ಆಯ್ತು ಅದನ್ನು ಮಾಡಿಬಿಟ್ರೆ ಅದು ಬಸ್ಸಾರು ಮಾಡಿದ ದಿನ ಬಿಟ್ಟು ನೆಕ್ಸ್ಟ್ ದಿನ ತಿಂದರೆ ಒಳ್ಳೆ ಟೇಸ್ಟ್ ಅಂತೆ. ವಡೆ, ಕಡಲೆಬೇಳೆ ವಡೆ ಇದು. ಸೊ ಈಗ ಊಟ ತಿನ್ಬಿಡ್ತೀನಿ. ಊಟ ತಿನ್ಬಿಟ್ಟು ಏನು ಪ್ಲ್ಯಾನ್ ಎಲ್ಲಿ ಹೋಗ್ತಾ ಇರುತ್ತೆ ಹೇಳ್ತೀನಿ, ಓಕೆನಾ? ನೋಡ್ತೇನೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ನಿಮಗೆ ಮನೇಲಿದ್ದ ಕೇಳಿದ್ದೆ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಅಂತ, ಬಟ್ ಅದನ್ನು ಹೇಳಿರಲಿಲ್ಲ. ಇವಾಗ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ ರಘು ಅವ್ರ ಫ್ರೆಂಡ್ಸ್ ಜೊತೆ ನಾನು ಬಂದಿದ್ದೀನಿ. ಇಲ್ಲಿ ಅವ್ರದ್ದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಒಂದು ಟರ್ಕಿ ಕೋಳಿನ ಕುಕ್ ಮಾಡಿಕೊಂಡು ತಿನ್ನೋ ಥರ. ಅದು ಈ ಥರ ಒಂದು ಒಳ್ಳೆ ವೆದರಲ್ಲಿ ಬರ್ಬೇಕಾದ್ರೆ ಅಂದವೇ ವೀಡಿಯೋ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ನನ್ನ ಫೋನು ಕೈ ಕೊಡ್ತು. ಸೊ ಅದಕ್ಕೋಸ್ಕರ ಈಗ ರಘು ಫೋನಲ್ಲಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಮಗೆ ಪ್ರಾಯೋಜಕರು ಇವತ್ತು ನಾ ವೀಡಿಯೋಗೆ ರಘು ಅವರೇ, ಬನ್ನಿ ದಯವಿಟ್ಟು ಬರಬೇಕು. ಇಲ್ಲಿ ಬರಲಿ ನೋಡಿ, ಕಾಣಿಸ್ತೈತಾ? ಸೂಪರ್ ಆಗೈತೆ ನೋಡಿ ಗೈಸ್, ಎಂಥ ಜಾಗ ಇದು. ಆ್ಯಕ್ಚುಲಿ ಲೇಟಾಗಿ ಬಂದಿದೆ, ಒಳ್ಳೇದಾಯ್ತು ಅನ್ಸುತ್ತೆ. ಈ ಥರ ಒಂದು ಬಂಗಾಳಿ ವೆದರಲ್ಲಿ ಈ ಥರ ಬೆಟ್ಟಗಳು ನೀರಿದೆ, ಸಕ್ಕದಾಗಿದೆ. ಸೊ ಇವತ್ತು ಅಡುಗೆ ಮಾಡ್ತಿರೋದು ನಮ್ಮ ರಘು ಅವರು. ರಘು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬರಬೇಕಾದ್ರೆ ಒಂದು ಒಳ್ಳೆ ಚಿಕ್ಕ ರೋಡ್ ಇತ್ತು, ಸ್ವಲ್ಪ ಗುಡಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೋಗ್ಬೇಕಾದ್ರೆ ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ಸ್ ರಘು, ಒಳ್ಳೆ ಜಾಗ ಕರ್ಕೊಂಡು. ಗೈಸ್ ಇದೆ ಒಂದು ಒಳ್ಳೆ ವ್ಯೂ, ನೋಡ್ಕೊಬಿಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕತ್ಲಿರೋದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ, ಬಟ್ ಆದರೂ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ಕೋತೀನಿ. ನೋಡಿ ಆಕಾಶ, ನೀರು. ಹೌದಾ? ಸೊ ಹಾಯ್ ರಘು. ಹಾಯ್ ಬ್ರೋ, ಫಸ್ಟ್ ಟೈಮ್ ಬರ್ತಾರೆ ಯೂಟ್ಯೂಬ್. ಸೂಪರ್. ಸೊ ಬನ್ನಿ ಗಾಯ್ಸ್, ಈಗ ಒಳಗಡೆ. ಓಕೆ ಗಾಯ್ಸ್, ಈಗ ನನಗೇನೋ ಕಾಣಿಸ್ತಲ್ಲ, ಫ್ಲಾಶ್ ಸಾಮಾನ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ಕೆಲವೊಂದು ಹಸುಗಳು ಎಲ್ಲ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಸಮಾಧಾನವಾ? ಬೇಡ ಮಚ್ಚ, ಬಿಟ್ಬಿಟ್ಯಾ? ಸೊ ಇಲ್ಲಿ ಬಂದರೆ ಯಾವುದಿದು? ಡಾಬರ್ ಮ್ಯಾನ್ ಇದೆ, ಅಲ್ಲೊಂದು ಡಾಬರ್ ಮ್ಯಾನ್ ಇದೆ. ಬರೀ ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿ ಯಾವ್ದು ಚಿಕ್ಕದು, ಚಿಕ್ಕ ಡಾಬರ್ ಮ್ಯಾನ್ ಇದ್ದಂಗೆ ಐತೆ ಅದು. ಅದಾಗೈತೆ ನಾಯಿ. ಯಾವುದಿದು? ಈ ನಾಯಿ ಬಾಲ ಸ್ಟ್ರೈಟ್ ಐತೆ, ಕಚ್ಚುತ್ತಾ? ಆಯ್ತು. ಇದ್ಯಾವುದು ಸ್ಟ್ರೈಟ್ ನಾಯಿ ಬಾಲ ಸ್ಟ್ರೈಟ್ ಇದೆ ಮಚ್ಚ. ಇದು ನೋಡ್ತಾರೆ ನನಗೆ ಏನೇನೋ ನೆನಪಾಗ್ತಿದ್ದು ಮಚ್ಚ ಈ ನಾಯಿ ನೋಡಿದ್ರೆ. ನಾವೆಲ್ಲ ಫ್ರೆಂಡ್ಸ್, ಹಂಗೆಲ್ಲ ಮಾಡ್ಬಾರ್ದು, ಸೈಲೆಂಟ್ ಆಗಿರಾ. ಹಾಂ ಕರೆಕ್ಟ್. ಓಕೆ ಗಾಯ್ಸ್, ನೋಡಿ ಇದನ್ನೇ ನಾವು ಇವತ್ತು ಕುಕ್ ಮಾಡಿ ತಿನ್ನೋಕೆ ಕೊಟ್ಟಿರೋದು. ನಾನಂತೂ ಯಾವತ್ತೂ ಇದನ್ನು ತಿಂದಿಲ್ಲ, ಬಟ್ ತಿಂದು ನೋಡ್ತೀನಿ ಹೆಂಗಿರುತ್ತೆ ಅಂತ. ನನಗೂ ತಿಂದಿದ್ಯಾ ನೀನು? ನಾನು ತಿಂದಿಲ್ವಾ? ಸೊ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ. ಯಪ್ಪ. ಓಕೆ ಗಾಯ್ಸ್, ಇವಾಗ ಎಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಬ್ರೋ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಒಂದು ಲುಕ್ ಕೊಡಿ ಬ್ರೋ ಹಂಗೆ. ಹಾಂ ರಾಜಕೀಯ ಅವ್ರಿಗೆ ಗಾಯ್ಸ್ ಕುಕ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಣಿಸ್ತಾರೆ ನೋಡು. ಕುಕ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರ್ಬೇವು ಸೊಪ್ಪು, ಪುದೀನ ಸೊಪ್ಪೆಲ್ಲ ಬೇಕಾಗಿತ್ತು. ಅಲ್ಲಿ ಐತೆ ಅಂದ್ಕೊಂಡು ಬಂದ್ಬಿಟ್ರೆ ಇರಲಿಲ್ಲ. ಈಗ ಹೊರಟಿದ್ದೀವಿ. ಏನೋ ಕಾಣಿಸ್ತಾ ಇಲ್ಲ, ಹೋಗು ಗೈಸ್. ನಾವು ಈ
ಅತಿ ಶೀಘ್ರದಲ್ಲೇ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡೋಕ್ಕೆ ಹೋಗ್ತೀವಿ. ಯಾರ್ಯಾರೆಲ್ಲ ನಮಗೆ ಈ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಿಮಗೋಸ್ಕರ ನಾನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ನಾನು ಮತ್ತು ರಘು ಎಲ್ಲ ಹೋಗಿ ಗೋಸ್ಟ್ ಹಂಟಿಂಗ್ ವಿಡಿಯೋನ ಮಾಡ್ತೀವಿ. ನಿಮ್ಮ ಕಮೆಂಟ್ ಮುಖಾಂತರ ಉತ್ತರ ಕೊಡಿ ನನಗೆ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಇಷ್ಟೇನಾ? ಇನ್ನೇನು ಹಾಕ್ಬೇಕಾ? ಇನ್ನೂ ಆಯ್ತು ಐಟಮ್. ಈಗ ಟೊಮೊಟೊ, ಲವಂಗ, ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಂಡು ಮಸಾಲೆ ಮಾಡ್ಕೋಬೇಕು. ಓಕೆ ಗೈಸ್, ಇವಾಗ ಮಸಾಲೆನ ರುಬ್ತಾ ಇದ್ದಾರೆ. ಅಲ್ಲಿ ಆವಾಗಲೆಲ್ಲ ಬಾಣಲಿಲಿ ಹಾಕಿ ನಾವು ಫ್ರೈ ಮಾಡ್ಕೊಂಡ್ರಲ್ಲ ಅದನ್ನು ಓಕೆ ಬ್ರೋ. ಇದನ್ನ ಎಷ್ಟೊತ್ತು ರುಬ್ಬೇಕು? ಹಾಫ್ ಆನ್ ಅವರ್. ನೋಡಿ ಚೆನ್ನಾಗಿ ರುಬ್ತವ್ರೆ. ಅಭ್ಯಾಸ ಇದೆ ಬ್ರೋ? ಯಾವುದಿಲ್ಲ ಫಸ್ಟ್ ಟೈಮ್. ಚೆನ್ನಾಗಿ ರುಬ್ತವ್ರೆ. ಈ ಥರ ರುಬ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತಲ್ಲ. ಸೂಪರ್ ಟೇಸ್ಟ್, ನೆಕ್ಸ್ಟ್ ಲೆವೆಲ್. ಬೆಂಕಿ ಥರ ಇರುತ್ತೆ. ಓಕೆ ಓಕೆ ಬ್ರೋ. ಎಲ್ಲ ಮಾಂಸ ರೆಡಿ ಮಾಡ್ಕೊತಾ ಇದ್ದಾರೆ ಬೇಗ. ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಜೀರಿಗೆ ಎಲ್ಲ ಹಾಕ್ಕೊಂಡು ರೆಸ್ಟೋರೆಂಟ್ ಸ್ಟೈಲು ಮಾಂಸ ಹಾಕ್ತಾಯಿದ್ದೀವಿ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀವಿ. ಸೊ ಇದು 4 ವಿಜಿಲ್ ಆದರೆ ಊಟ ರೆಡಿ. ಅನ್ನ ಸಪ್ರೇಟಾಗಿ ಮಾಡಿಕೊಂಡು ನಾನು ನಿಮಗೆ ಊಟದ ಟೈಮಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಜಾಗ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಸಿಕ್ಕಾಪಟ್ಟೆ ವಿಶಾಲವಾಗಿದೆ. ತಂಗಾಳಿ ಆ ಕತ್ಲಲ್ಲಿ ಹೋಗ್ತಾಯಿದ್ದೀನಿ. ಮುಂದೆ ಏನೈತೆ ಅಂತಲೇ ಗೊತ್ತಿಲ್ಲ. ಬಟ್ ಒಂಥರ ನನಗೆ ಈ ಕತ್ಲಲ್ಲಿ ವೀಡಿಯೋ ಮಾಡೋದು ಹೆವಿ ಇಂಟ್ರೆಸ್ಟಿಂಗು. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ವೀಡಿಯೋ ಮಾಡಿ ಅಂದರೆ ಒಂದು ಸ್ಟೆಪ್ ಮುಂದೆ ಬಂದು ಇನ್ಮೇಲೆ ನಾನು ಕತ್ಲಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡೋವಂಥ ವೀಡಿಯೋನ ಮಾಡ್ತೀನಿ. ಸೊ ನೋಡಿ, ನಿಮ್ಗೆ ಏನೂ ಕಾಣಿಸ್ತಿಲ್ಲ ಅಲ್ಲಿ. ಯೂಶ್ವಲಿ ನಾನು ಕತ್ಲಲ್ಲಿ ಹಿಂಗೆಲ್ಲ ಬರೋಲ್ಲ ಗೈಸ್. ಒಂದ್ಸಲಿ ನಾನು ದೆವ್ವ ನೋಡಿದ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾನು ಸಿಕ್ಕಾಪಟ್ಟೆ ಭಯಭೀತನಾಗಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲೆಲ್ಲಿ ನೋಡಿದ್ರೂ ಕತ್ಲು. ನನ್ನ ಸುತ್ತ ನೀವು ನೋಡ್ಬೋದು. ಕತ್ಲಲ್ಲಿ ವೀಡಿಯೋ ಮಾಡಬೇಕು, ಗೋಸ್ಟ್ ಹಂಟಿಂಗ್ ವೀಡಿಯೋ ಮಾಡಬೇಕು, ಸಮಥಿಂಗ್ ವಾಟ್ ಎವರ್ ವೀಡಿಯೋಸ್ನ ಮಾಡ್ಬೋದು ಅಂತಂದರೆ ನಾನು ಮುಂದೆ ಬಂದು ವೀಡಿಯೋ ಮಾಡ್ತೀನಿ ಗೈಸ್. ಓಕೆನಾ? ಯೂಟ್ಯೂಬಲ್ಲಿ ಒಂದು ಸ್ಟೆಪ್ ಮುಂದೆ ಬಂದು ಏನಾದರೂ ಮಾಡಲೇಬೇಕು. ಇಷ್ಟು ದಿನ ಮಾಡಿದ್ದೆಲ್ಲ ಸಾಕು. ರಿಸ್ಕ್ ತೊಗೊಂಡು ಏನಾದ್ರು ಮಾಡಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೀವು ಈ ಕಮೆಂಟ್ ಮುಖಾಂತರ ಮಾಡಿ ಸಪೋರ್ಟ್ ಮಾಡ್ತೀನಿ ಮಾಡಿ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ, ಈ ವ್ಯೂಸು ಸ್ವಲ್ಪ ಜಾಸ್ತಿ ಕೊಟ್ಟು ಲೈಕ್ಸ್ ಮಾಡಿ ಶೇರ್ ಎಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಗೈಸ್ ನಾನು ವೀಡಿಯೋ ಮಾಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕತ್ಲಿದೆ. ಈ ಜಾಗಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು. ಅಲ್ಲಿ ಇಲ್ಲಿ ಏನಾದ್ರು ಸೌಂಡ್ ಎಲ್ಲ ಇರುತ್ತೆ. ಬಟ್ ಏನಾದ್ರು ಮಾಡಬೇಕು ಗೈಸ್. ನಾನು ಏನಾದ್ರು ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಓಕೆನಾ? ಎಂಟರ್ಟೈನ್ಮೆಂಟಾಗಿ ಕೊಡ್ತೀನಿ. ಹಾಂ, ಥ್ಯಾಂಕ್ ಯು ಗೈಸ್. ಫೈನಲಿ ವೈಟ್ ರೈಸು ಮತ್ತು ನಮ್ಮ ಟರ್ಕಿ ಫ್ರೈ ರೆಡಿ ಆಯಿತು. ನಿಜ ಹೇಳ್ತೀನಿ, ನಿಜ ಸಾಕಾದಾಗಿತ್ತು ಗೈಸ್. ಹಾಯ್ ರಾಜೇಶ್ ಅವರೇ, ಹೆಂಗಿದೆ ಟೇಸ್ಟು? ಸೂಪರ್ ಸೂಪರ್. ಏನು ಸೂಪರು? ಮಟನ್ ಮಾಡಿರೋದು ಚಿಕನ್ನು. ಓಕೆ ಗಾಯ್ಸ್, ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೈಕ್ ಅಂದರೆ ಔಟ್ರನ್ನ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡಿ ಔಟ್ರನ್ನ ಕೊಡೋಕ್ಕೆ ಬಂದಿದ್ದೀನಿ. ಫುಲ್ ವೀಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.